ಉಳಿಯರಗೋಳಿ ಹಾಲು ಉತ್ಪಾದಕರ ಸಂಘಕ್ಕೆ ಎನ್ಡಿಡಿಬಿ ತಂಡ ಭೇಟಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ. 16 ಸಮಸ್ಯೆಗಳನ್ನು ಹೊಂದಿರುವ ಹೈನುಗಾರಿಕೆ ಇಂದಿನ ಕಾಲದ ಘಟ್ಟದಲ್ಲಿ ಸವಾಲಾಗಿದ್ದು, ಆ ನಿಟ್ಟಿನಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಲು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಪ್ರತಿನಿಧಿಗಳು ಉಳಿಯರಗೋಳಿ ಹಾಲು ಉತ್ಪಾದಕರ ಸಂಘಕ್ಕೆ ಭೇಟಿ ಮಾಡಿ ರೈತರು ಹಾಗೂ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಉಳಿಯರಗೋಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ ಅವರ ಮನೆಯ ದನದ ಹಟ್ಟಿಗೆ ಭೇಟಿ ನೀಡಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ದಿವಾಕರ್ ಶೆಟ್ಟಿ, ನಮ್ಮ ಸಂಸ್ಥೆ ಯುವಕರನ್ನು ಆಕರ್ಷಿಸುವಲ್ಲಿ ಹಿಂದೆ ಬಿದ್ದಿದೆ. ಅದಕ್ಕೆ ಕಾರಣ ಹುಡುಕಿ ಪರಿಹಾರ ಕಂಡುಕೊಳ್ಳುವ ಮೂಲಕ ಸಂಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಅನಿವಾರ್ಯತೆ ಇದೆ ಎಂದರು. ದೊಡ್ಡ ಒಂದು ವಿಶೇಷ ಏನಂದ್ರೆ ಹೊಸ ಯುವಕರು ಹೈನುಗಾರಿಕೆಗೆ ಬರ್ತಾ ಇಲ್ಲ. ಈಗ ನಾನು ಮೊನ್ನೆ ಮಾತಾಡಿದೆ, ಕರ್ನಾಟಕ ರಾಜ್ಯದಲ್ಲಿ 1,01,30,000 ನಿನ್ನೆ ಹಾಲಿನ ಉತ್ಪಾದನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ 29 ಜಿಲ್ಲೆಯಲ್ಲಿ ನಮ್ಮ 2 ಜಿಲ್ಲೆಯಲ್ಲಿ ಮಾತ್ರ ಹಾಲು ಕಡಿಮೆ ಆಗಿದೆ, ಬಿಟ್ಟರೆ ಬೇರೆ ಎಲ್ಲೂ ಹಾಲು ಕಡಿಮೆ ಆಗಲಿಲ್ಲ. ಬೇರೆ ಎಲ್ಲ ಕಡೆ ಈಗ ಕೋಲಾರದಲ್ಲಿ 5 ಲಕ್ಷ ಇದ್ದದ್ದು 11 ಲಕ್ಷ ಆಗಿದೆ ಹಾಲು ದಿವಸಕ್ಕೆ, ಒಂದು ದಿವಸಕ್ಕೆ 11 ಲಕ್ಷ ಲೀಟರ್ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ 5 ಲಕ್ಷ ಇದ್ದದ್ದು ಅಲ್ಲಿ ಸಹ 10ರಿಂದ 11, 12ರವರೆಗೆ ಹೋಗಿದೆ. ಬೆಂಗಳೂರು ಸಿಟಿಯಲ್ಲಿ, ಬೆಂಗಳೂರು ಪರಿಸರದಲ್ಲಿ. ಕೋಲಾರದಲ್ಲಿ ಹಾಲು ಹೆಚ್ಚಾಗಿದೆ. ಅದು ನಮ್ಮ ಜಿಲ್ಲೆಯಲ್ಲಿ ಹಾಲು ಕಡಿಮೆ ಆಗಿದೆ. ಕಾರಣ ಬಹಳಷ್ಟು ಬೇರೆ ಬೇರೆ ರೀತಿಯ ಕಾರಣ ನಿಮಗೆ ಹೊರಗೆ ಸಿಗ್ಬೋದು. ಯಾಕಂದ್ರೆ ನಮ್ಮ ಒಂದು ಅನಿಸಿಕೆ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಹೊಸ ಯುವಕರನ್ನು ಆಕರ್ಷಣೆ ಮಾಡುವಂತ ವ್ಯವಸ್ಥೆ ಆಗಬೇಕು. ಡಾಕ್ಟರ್ ರವಿರಾಜ ಉಡುಪ ಸರ್ವೆಗೆ ಬಂದ ತಂಡದ ಕರ್ತವ್ಯಗಳ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೈನುಗಾರಿಕೆಯ ಕುಂಠಿತದ ಕುರಿತು ಎನ್ಡಿಡಿಬಿ ಮುಖಾಂತರ ಒಂದು ಪರಿಶೀಲನೆ ಮಾಡಲಿಕ್ಕೆ ಕೋರಿತ್ತು. ಆ ಪ್ರಕಾರವಾಗಿ ಎನ್ಡಿಡಿಬಿಯ ಹಿರಿಯ ಅಧಿಕಾರಿಗಳ ತಂಡ, ಒಂದು 8 ಜನರ ತಂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಸೊಸೈಟಿಗಳಿಗೆ ಹೋಗಿದೆ. ಹಾಗೆ ಇಂದು ಉಳಿಯರಗೋಳಿ ಹಾಲು ಉತ್ಪಾದಕರ ಸಂಘ ನಮ್ಮ ದಿವಾಕರ್ ಶೆಟ್ಟರ ನೇತೃತ್ವದಲ್ಲಿರುವ ಈ ಸಂಘಕ್ಕೂ ಭೇಟಿ ನೀಡಿ ಇಲ್ಲಿಯ ಹಾಗೂ ಅವರ ಮನೆಗೂ ಅವರ ಹಟ್ಟಿಗೂ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳು, ಹೈನುಗಾರಿಕೆಯ ಕುರಿತು ಸಮಸ್ಯೆಗಳ ಕುರಿತು ವಿಮರ್ಶೆ ಮಾಡಿದೆ. ಸೊ ಅವರು ಇಲ್ಲಿ ಏನು ಪರಿಹಾರ, ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ಡಿಡಿಬಿ ಅವರೊಂದಿಗೆ. ಆ ಪ್ರಕಾರವಾಗಿ ಅವರು ಇನ್ನು ಅದನ್ನೆಲ್ಲ ಪರಿಶೀಲಿಸಿ ವರದಿ ನೀಡಲಿಕ್ಕಿದ್ದಾರೆ. ಆ ವರದಿಯನ್ನು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ಮುಂದಿನ ಕ್ರಮಕ್ಕೆ ಕಳಿಸೋದು, ಸರ್ಕಾರ ಕಳಿಸೋದು, ಸರ್ಕಾರದ ಪರಿಶೀಲನೆಗೂ ನೀಡಲಾಗುವುದು. ಪರಿಶೀಲನೆಗೆ ಬಂದ ತಂಡದ ಪ್ರತಿನಿಧಿ ಸತೀಶ್ ರೈತರೊಂದಿಗೆ ಮಾತುಕತೆ ನಡೆಸಿದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾವು ಈಗ ಎನ್ಡಿಡಿಬಿಯಿಂದ ನಾವೊಂದು 8 ಜನ ಬೇರೆ ಬೇರೆ 3 ಟೀಮ್ ಆಗಿ ಬೇರೆ ಬೇರೆ ವಿಲೇಜಸ್ಸನ್ನು ವಿಸಿಟ್ ಮಾಡಿದ್ದೀವಿ. ಈಗಾಗಲೇ ಎಲ್ಲ ರೈತರಿಂದನೂ ಸಂದರ್ಶನ ಮಾಡಿ ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡಿದ್ದೀವಿ. ನಾವು ವಾಪಸ್ಸು ಹೋಗಿ ಅದನ್ನೆಲ್ಲ ಒಟ್ಟು ಕೂತು ಅದನ್ನು ರಿಪೋರ್ಟ್ ಪ್ರಿಪೇರ್ ಮಾಡಿ ಆಮೇಲೆ ಯೂನಿಯನ್ಗೆ ಸಬ್ಮಿಟ್ ಮಾಡ್ತೀವಿ.